ಬೇಯಿಸೋದಕ್ಕೆ ಸ್ಟವ್ ಮೇಲೆ ವಾಟರ್ ಇಟ್ಟು ಸ್ವಲ್ಪ ರೈಸ್ ಹಾಕಿ ಕುದಿಸ್ತಾ ಇದ್ವಿ. ಸೊ ಅನ್ನ ಒಂದು ರೆಡಿ ಆಗಿದ ಮೇಲೆ ನಾವು ಚಿಕನ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಚಿಕನ್ ಕಬಾಬ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡಿರೋ ಪ್ರಾನ್ಸ್, ಮ್ಯಾರಿನೇಟ್ ಮಾಡಿರೋ ಚಿಕನ್ ಫಾರ್ ಕಬಾಬ್, ನಮ್ಮ ಸ್ಪೈಸಸ್. ಸೊ ಅದು ಕುಕಿಂಗ್ ಮಾಡೋದಕ್ಕೆ ಸ್ಟವ್ ರೆಡಿ ಇದೆ. ಫೈನಲಿ ಕುಕಿಂಗ್ ಮಾಡಿ ಊಟ ಮಾಡೋ ಟೈಮ್ ಆಯಿತು. ಸೊ ಹಾಗಾಗಿ ನಾವು ಕುಕಿಂಗ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಸೊ ಪ್ರಾನ್ಸ್ ಕಡಾಯಲ್ಲಿ ಪ್ಲೇಸ್ ಮಾಡಿ ಸ್ವಲ್ಪ ಆಯಿಲ್ ಫ್ರೈ ಮಾಡ್ತಾ ಇದ್ದೀವಿ. ಇದೊಂದು 80% ಕುಕ್ ಆಗಬೇಕು. ಸೊ ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಆಗಬೇಕು. 80% ಕುಕ್ ಆದಮೇಲೆ ಸೈಡಿಗೆ ತೆಗೆದಿಟ್ಕೊತೀವಿ. ಸೊ 80% ಕುಕ್ ಆಗಿದೆ. ಈ ಥರ ಜಾಗದಲ್ಲಿ ಕುಕಿಂಗ್ ಮಾಡ್ಕೊಂಡು ತಿನ್ನೋಣ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡಿದಾಗ ಹಿಂದೆಗಡೆ ಆಲ್ರೆಡಿ ಕುಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಲೇಟ್ ಆಯಿತು, ಸ್ವಲ್ಪ ಪ್ರಾನ್ಸ್ ಎಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಟ್ ರೈಸ್ ಅಂತೂ ಆಲ್ರೆಡಿ ಕುಕ್ ಮಾಡಿಟ್ಟಿದ್ವಿ. ಚಿಲ್ಲಿ ಹಾಕಿದ್ದೀವಿ, ಆನಿಯನ್ಸ್, ಟೊಮೆಟೊ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕುಕ್ ಆಗಲಿ ಅಂಥೇಳಿ ಲಿಡ್ ಕ್ಲೋಸ್ ಮಾಡಿದ್ದೀವಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಲ್ಮೋಸ್ಟ್ ಕುಕ್ ಆಗ್ತಾ ಬಂತು. ಇನ್ನೇನು ಕುಕಿಂಗ್ ಮಾಡಿದ ತಕ್ಷಣ ರೆಡಿ ಮಾಡಿಕೊಂಡು ಈ ನೇಚರ್ ಜೊತೆ ಒಳ್ಳೆ ಫುಡ್ ಎಂಜಾಯ್ ಮಾಡೋಣ. ಆ್ಯಕ್ಚುಲಿ ಇನ್ನೂ ಹೇಳಬೇಕು ಅಂದರೆ ಸ್ವಲ್ಪ ಜನ ಅಲ್ಲೆಲ್ಲ ಸ್ವಲ್ಪ ಬರ್ತಾ ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ಜನ ಈವ್ನಿಂಗ್ ಮೇ ಬಿ ಸನ್ಸೆಟ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸನ್ಸೆಟ್ ಯಾಕೆಂದರೆ ಈ ಕಡೆ ಒಂದು ಬೆಟ್ಟ ಇದೆ, ಹಾಗೆ ಸ್ವಲ್ಪ ಗ್ರೀನ್ ಮತ್ತು ಲೇಕ್. ಸೊ ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡಿ ಸನ್ಸೆಟ್ಟಲ್ಲಿ ಒಂಥರ ಫೀಲ್ ಎಂಜಾಯ್ ಮಾಡೋಕ್ಕೋಸ್ಕರ ಅದು ಇಲ್ಲಿ ಸನ್ಸೆಟ್ಗೋಸ್ಕರ ತುಂಬ ಜನ ಬರ್ಬೋದು. ಸೊ ನೀವು ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ಸ್ವಲ್ಪ ವೆಹಿಕಲ್ಸ್ ಆಲ್ರೆಡಿ ಕಾಣಿಸ್ತಾ ಇದೆ. ಸೊ ಇವರೆಲ್ಲ ಇವಾಗ ಜಸ್ಟ್ ಲ್ಯಾಂಡ್ ಆಗಿದ್ದಾರೆ. ಪ್ರಾನ್ಸ್ ಎಲ್ಲ ತುಂಬ ಮಸಾಲೆ ಎಲ್ಲ ನೀಟಾಗಿ ರೆಡಿಯಾಗಿದೆ. ಮಸಾಲೆ ಜೊತೆ ಸ್ವಲ್ಪ ಬಾಯ್ಲ್ ಆದಮೇಲೆ ಹಾಗೆ ಒಂದು ಸ್ವಲ್ಪ ಕೊರಿಯಾಂಡರ್ ಕೂಡ ಮೇಲ್ಗಡೆ
ಹಾಕ್ಕೊಳ್ಳೋಣ, ಸ್ವಲ್ಪ ಕೊರಿಯಂಡ ಫ್ಲೇವರ್ ಬರುತ್ತೆ. ಫೈನಲಿ ನಮ್ಮ ಪ್ರಾನ್ಸ್ ಫ್ರೈ ರೆಡಿ ಆಗಿದೆ. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ. ಸೊ ಹಾಗೆ ಟೇಸ್ಟ್ ಹೇಗಿರುತ್ತೆ ಅಂತ ಇದ್ದೀವಿ. ಕಡಾಯಲ್ಲಿ ಆಲ್ರೆಡಿ ಎಣ್ಣೆ ಹಾಕಿ ಕಾಯಿಸೋದಕ್ಕೆ ಇಟ್ಟಿದ್ದೀವಿ. ಸೊ ನಮ್ಮ ಕಬಾಬ್ ಮ್ಯಾರಿನೇಟ್ ಆಗಿರೋದು ನೋಡ್ತಿರ್ಬೋದು, ಒಳ್ಳೆ ಕಲರ್ಫುಲ್ಲಾಗಿದೆ. ಇನ್ನು ಒಂದು ಸ್ವಲ್ಪ ಕುಕ್ಕಾಗಬೇಕು. 80% ಆಲ್ರೆಡಿ ಕುಕ್ಕಾಗಿದೆ. ಇನ್ನೊಂದು ಸ್ವಲ್ಪ ಕುಕ್ಕಾದರೆ ಸ್ವಲ್ಪ ಕ್ರಿಸ್ಪಿ ಕರ್ಬೇವು ಹಾಕ್ತಾಯಿದ್ದೀವಿ. ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಕಬಾಬ್ ಒಳಗಡೆ ಇದಾಗ್ತಾಯಿದ್ದೀವಿ, ಸ್ವಲ್ಪ ಒಳ್ಳೆ ಫ್ಲೇವರ್ ಬರಲಿ ಅಂತ. ಸೊ ಫೈನಲಿ ಕಬಾಬ್ ಈಸ್ ರೆಡಿ. ಸರ್ವ್ ಮಾಡೋದಕ್ಕೆ ತಗೊಳ್ಳೋಣ. ಸೊ ಜ್ಯೂಸಿ ನೋಡ್ತಾ ಇದ್ರೆ ಹಾಗೆ ಇವಾಗ ಬಾಯಿಗೆ ಹಾಕ್ಕೊಂಬಿಡೋಣ ಅನ್ನಿಸ್ತಾಯಿದೆ. ತುಂಬ ಟೇಸ್ಟಿಯಾಗಿ ಮಣ್ಣಾಗಿದೆ. ಟೇಸ್ಟ್ ನೋಡಿಲ್ಲ ಆ್ಯಕ್ಚುಲಿ, ಇನ್ನು ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಕೂಡ ತಿಳಿಸ್ತೀನಿ. ವಾವ್, ಸೊ ಬ್ಯೂಟಿಫುಲ್ ಕಬಾಬ್. ಫೈನಲಿ ನಮ್ಮ ಈ ಕಬಾಬ್ ಪ್ರಿಪೇರ್ ಆಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ಗಾರ್ನಿಷ್ ಮಾಡಿದ್ದೀವಿ. ಲಂಚ್ ಪ್ರಿಪೇರ್ ಆಗಿದೆ. ಸೊ ಹಾಗೆ ತಣ್ಣಗಿದ್ದೆ ಅಂತ ಲೆಮನ್ ಜ್ಯೂಸ್ ಮಾಡ್ತಾಯಿದ್ವಿ. ಲೆಮನ್ ಜ್ಯೂಸ್ ಜೊತೆ ನಮಗೆ ಸಿಯಾ ಸೀಡ್ಸ್ ಕೂಡ ಹಾಕಿದ್ದೀವಿ, ಇನ್ನೂ ತಣ್ಣಗಿರುತ್ತೆ ಅಂತೇಳಿ. ಸೊ ಒಳ್ಳೆ ಫುಡ್ ಅಂತೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿರ್ಬೋದು, ಕಬಾಬ್, ರೈಸ್, ಹಾಗೆ ಪ್ರಾನ್ಸ್ ಕರಿ ಮಾಡಿದ್ವಿ. ಸೊ ಲೈಟಾಗಿ ಸ್ವಲ್ಪ ನಿಂಬು, ಸೌತೆಕಾಯಿ ಮತ್ತು ಈರುಳ್ಳಿ ಸೈಡ್ಸಲ್ಲಿ ಇಟ್ಕೊಂಡಿದ್ದೀನಿ. ಸೊ ತಿಂದರೆ ಒಳ್ಳೆ ಮಜಾ ಬರ್ತಿದೆ. ಅದರಲ್ಲಿ ಸ್ವಲ್ಪ ಬಿಸಿಲು ಕೂಡ ಕಮ್ಮಿ ಆಯ್ತಲ್ಲ. ಸೂರ್ಯ ಮುಳುಗೋ ಸಮಯ ಆಯಿತು. ಒಳ್ಳೆ ಬ್ಯೂಟಿಫುಲ್ ವ್ಯೂ ನೋಡಿ, ಲೇಕ್ ಸೈಡ್ ಆ ರಿಫ್ಲೆಕ್ಷನ್ಸ್, ಹಿಂದೆಗಡೆ ಆ ಬ್ಯಾಕ್ಗ್ರೌಂಡ್ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಸಾಯಂಕಾಲ ಮಕ್ಕಳೆಲ್ಲ ಆಟಾಡೋದು ನೋಡೋದು ಇನ್ನೊಂಥರ ಒಳ್ಳೆ ಚೆಂದ ಅನ್ನಿಸ್ತಾ ಇದೆ. ಫುಲ್ ಇಲ್ಲಿ ನೋಡ್ಬೋದು, ನನ್ನ ಮಗಳು ಕೂಡ ಆಲ್ರೆಡಿ ಚೆನ್ನಾಗಿ ಆಟಾಡ್ತಿದ್ದಾರೆ ಫ್ರೆಂಡ್ಸ್ ಮಾಡ್ಕೊಂಡು ಇಲ್ಲಿ. ಸೊ ಒಬ್ಬರು ಯಾರೋ ಸಿಕ್ಕಿದ್ದಾರೆ ಅವ್ರಿಗೆ ಫ್ರೆಂಡಾಗಿ ಬ್ಯಾಟು ಬಾಲ್ ಆಡ್ತಾಯಿದ್ರು. ಸೊ ಅವಳಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್. ಸೊ ಆಲ್ರೆಡಿ ನೀವು ನೋಡ್ತಾ ಇದ್ದಂಗೆ ಸನ್ಸೆಟ್ ಆಗ್ತಾ ಬಂದಿದೆ. ಇದೊಂದು ಒಳ್ಳೆ ವ್ಯೂ ಅಲ್ಲಿ ಸಾಂಗ್ಸ್ ಎಂಜಾಯ್ ಮಾಡಿಕೊಂಡು ಈ ಲೇಕ್ ಸೈಡ್ ಕೂತ್ಕೊಂಡು ಈ ವ್ಯೂ ನೋಡೋದಿದೆಯಲ್ಲ,
ತುಂಬ ಚೆನ್ನಾಗಿದೆ. ಸೊ ಇದು ಎಲ್ಲರೂ ತಪ್ಪದೇ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ, ಇದೊಂದು ಒಳ್ಳೆ ವ್ಯೂ ನಿಮಗಾಗಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ಪ್ಯಾಕಪ್ ಮಾಡಿಕೊಂಡು ನಾವು ಮನೆಗೆ ಹೊರಡ್ತಾ ಇದ್ದೀವಿ ಇವಾಗ. ಸೊ ಈ ವ್ಯೂ ಅಲ್ಲಿ ನಿಮಗೆ ಗೊತ್ತಾಗ್ಬೋದು ಇಲ್ಲಿ ಎಷ್ಟು ಜನ ಕಾರ್ ತಗೊಂಡು ಇಲ್ಲಿ ನಿಮಗೆ ಕ್ಯಾಂಪಿಂಗ್ ಮಾಡೋದಕ್ಕೆ ಅಥವಾ ಪಿಕ್ನಿಕ್ ಥರ ಎಷ್ಟು ಜನ ಬರ್ತಾರೆ ಅಂತ ನೋಡಿ. ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ, ಒಳ್ಳೆ ಸನ್ಸೆಟ್ ವ್ಯೂ ಎಂಜಾಯ್ ಮಾಡ್ತಿದ್ದಾರಲ್ಲ. ಸೊ ಹಾಗೆ ಇಲ್ಲೊಬ್ಬರು ನೋಡ್ತಾ ಇರ್ಬೋದು ನೀವು, ಒಳ್ಳೆ ಫೋಟೋ ಶೂಟ್ ಮಾಡೋದಕ್ಕೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಗೊತ್ತಿರಂಗೆ ಪೇಂಟಿಂಗ್ ರಿಲೇಟೆಡ್ ಫೋಟೋ ಶೂಟ್ ಮಾಡ್ತಿದ್ದಾರೆ. ಸೊ ಮನೆಗೆ ಹೊರಡೋ ಟೈಮಲ್ಲಿ ನಿಮ್ಗೊಂದು ಒಳ್ಳೆ ವ್ಯೂ ತೋರಿಸೋಣ ಅಂತೇಳಿ ಮತ್ತೆ ಇಲ್ಲಿ ಕಾರ್ ಪಾರ್ಕ್ ಮಾಡಿ. ಸೊ ಇದೊಂದು ಓವರ್ ಆಲ್ ವ್ಯೂ ನಿಮ್ಗೆ ಏನು ನೋಡ್ತಾ ಇದ್ದೀರಾ. ಸೊ ನಾವು ಎಂಟ್ರಿ ಕೊಟ್ಟಿದ್ದು ಇದೇ ಜಾಗದಲ್ಲೇ ನಿಮಗೆ ನೀಟಾಗಿ ಒಂದು ಮಡ್ ರೋಡ್ ಏನು ಕಾಣಿಸ್ತಾ ಇದೆ. ಈ ಮಡ್ ರೋಡ್ ಒಳಗಡೆ ಹೋದರೆ ನಾವು ಕ್ಯಾಂಪ್ ಸೈಟ್ ನಮಗೆ ಏನು ಕ್ಯಾಂಪ್ ಮಾಡಿದ್ವಿ ಆ ಜಾಗಕ್ಕೆ ಹೋಗಿ ಬರೋದಕ್ಕೆ ಇದು ದಾರಿ. ಸೊ ಇಲ್ಲಿ ಹಾಗೆ ನೀವು ನೋಡ್ಬೋದು ಸನ್ಸೆಟ್ ಆಗಿರೋ ಟೈಮಲ್ಲಿ ಈ ವ್ಯೂ ಹೇಗೆ ಕಾಣಿಸುತ್ತೆ ಅಂತೇಳಿ. ಆಲ್ರೆಡಿ ಸ್ವಲ್ಪ ಡಾರ್ಕ್ ಆಗ್ತಾ ಇದೆ. ನೆಕ್ಸ್ಟ್ ಕ್ಯಾಂಪಿಂಗ್ ಎಪಿಸೋಡಲ್ಲಿ ಸಿಗೋವರೆಗೂ